ಮಕ್ಕಳ ಮನಸ್ಸಿನಲ್ಲಿ ಸೂಕ್ತ ಪ್ರತಿಭೆ ಗುರುತಿಸಿದ ಅರ್ಥಪೂರ್ಣ ಗುರುಪೂರ್ಣಿಮೆ. ನಾಡಿನ ಕಲೆ ಸಾಂಸ್ಕೃತಿಕ ಉಳಿಸಿ ಬೆಳೆಸುವುದಕ್ಕಾಗಿ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ಶ್ರೀ ಜನನಿ ಜನ್ಮದಾತ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಸೇವೆ ಅವಿಸ್ಮರಣೀಯ ಸಂಗೀತ ಶಿಕ್ಷಕ ಶಾಂತಿನಾಥ ಬೋನಿ ಹೇಳಿದರು. ನಗರದ ಸಾರ್ವಜನಿಕ ಮುಖ್ಯ ಗ್ರಂಥಾಲಯ ಹಿಂಭಾಗದ ಗುಜ್ಜರ್ ಬಿಲ್ಡಿಂಗ್ನಲ್ಲಿ ಶ್ರೀ ಜನನಿ ಜನ್ಮದಾತ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದ ಗುರುಪೂರ್ಣಿಮೆ ಹಾಗೂ ಖ್ಯಾತ ಗಾಯಕಿ ಎಸ್ ಜಾನಕಿ ಅಮ್ಮನವರ ನುಡಿ ನಮನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಅಣ್ಣಪ್ಪ ಅಜ್ಜೇರ್ ಹಾಗೂ ಸಂಸ್ಥೆಯ ಎಲ್ಲ ಸದಸ್ಯರುಗಳು ವರ್ಷದ ಹಲವಾರು ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಆಸಕ್ತರಿಗೆ ಸಂಗೀತದ ಜ್ಞಾನವನ್ನು ಮಕ್ಕಳಿಗೆ ವಯಸ್ಕರಿಗೆ ಕಲಿಸುವಲ್ಲಿ ಶ್ರಮಿಸುತ್ತಿದ್ದಾರೆ. ನಮ್ಮನ್ನಗಲಿದ ಹೆಸರಾಂತ ಗಾಯಕಿ ಎಸ್ ಜಾನಕಿ ಅವರ ಕುರಿತು ನುಡಿ ನಮನ ಕಾರ್ಯಕ್ರಮ ಏರ್ಪಡಿಸಿರುವುದು ಶ್ಲಾಘನೀಯ ಕಾರ್ಯ ಅಂತ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕವಿತಾ ಕೆ ಮಾತನಾಡಿ, ಜನನಿ ಜನ್ಮದಾತ ಸಂಸ್ಥೆಯು ಬೇಸಿಗೆ ಶಿಬಿರಗಳ ಮೂಲಕ ಮಕ್ಕಳ ಮನಸ್ಸಿನಲ್ಲಿನ ಸೂಕ್ತ ಪ್ರತಿಭೆಗೆ ಸ್ಪಂದಿಸಿ ಪ್ರೋತ್ಸಾಹಿಸುವ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯ ಸೇವೆಗೆ ಆರ್ಥಿಕ ಸಹಕಾರ ನೀಡುವ ದಾನಿಗಳು ಮುಂದೆ ಬಂದಲ್ಲಿ ಮಕ್ಕಳ ಅಭಿವೃದ್ಧಿಗೆ ಸಹಕಾರಿಯಾಗತ್ತೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಅಣ್ಣಪ್ಪ ಅಜ್ಜೇರ್, ಡ್ಯಾನ್ಸ್ ಮಾಸ್ಟರ್ ಗೋವಿಂದ್, ಮಹಾಂತೇಶ್, ಸೀಮಾ, ಪುಷ್ಪಾ, ರೇಖಾ, ಸಾವಿತ್ರಿ, ಪ್ರೇಮ, ರವಿ, ಉಮೇಶ್ ಹಾಗೂ ಶ್ರೀ ಗುರು ಪುಟ್ಟರಾಜ ಗವಾಯಿ ಹಿಂದೂಸ್ತಾನಿ ಸಂಗೀತ ಕರೋಕೆ ಪಾಠಶಾಲೆಯ ಮಕ್ಕಳು, ಕಲಾವಿದರು, ತಾಯಂದಿರು ಹಾಜರಿದ್ದರು. ಒಂದೇ ಒಂದು ಕರೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಏನಿಲ್ಲ ನಮ್ಮ ಪಾಠಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಶುಭ ಹಾರೈಸಿದ್ದೀರಿ, ಮತ್ತೆ ಅದ್ರ ಜೊತೆ ಬಂದಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ನಾವು ಶುಭ ಹಾರೈಸಿದ್ದೀರಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಬಂದು ನೀವು ಬೆರಗನ್ನ ತಂದುಕೊಟ್ಟಿದ್ದೀರಿ ಅಂತ ಹೇಳಿ ಸಂದರ್ಭದಾಗ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಗುರು ಪೌರ್ಣಮಿ ಅರ್ಥಪೂರ್ಣವಾಗಿ ನಡೆದಿದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಉಪಸ್ಥಿತರಿರುವುದರಿಂದ ಹಾಗಾಗಿ ಮೇಡಮ್ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತಾ ಇದೆ. ಲಾಸ್ಟ್ ಟೈಮ್ ಎಲ್ಲ ಈ ಒಂದು ಟ್ರಸ್ಟ್ ಇಂದ ಮಕ್ಕಳಿಗೆಲ್ಲ ಕರೋಕೆ ಶಿಬಿರನ ಕೂಡ ಮಾಡಿದ್ರು ಲಾಸ್ಟ್ ಟೈಮು. ನನಗೆ ಆ ಟೈಮಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ, ಮಕ್ಕಳಿಗೂ ಕಳಿಸ್ಲಿಕ್ಕೆ ಇಶ್ಯೂ ಆಗ್ಬಿಡ್ತು ಅವ್ರಿಗೂ ಕೂಡ. ಇವತ್ತು ಖುಷಿ ಆಗ್ತಾ ಇದೆ, ಎಲ್ಲರೂ ಕೂಡ ಇವತ್ತು ಮಕ್ಕಳು ಇಷ್ಟು ವೇದಿಕೆ ಮೇಲೆ ಈ ತರ ಹಾಡು ಹೇಳ್ತಾ ಇದ್ದಾರೆ ಅಂದ್ರೆ ಯಾವ ತಂದೆ ತಾಯಿಗಾದ್ರೂ ತುಂಬಾ ಖುಷಿ ಆಗತ್ತೆ. ಇನ್ನೂ ಜಾಸ್ತಿ ಮಟ್ಟದಲ್ಲಿ ಕಲೀಲಿ ಅನ್ನೋದು ಕೂಡ ಪ್ರತಿಯೊಬ್ರು ಇಲ್ಲಿ ಮನಸ್ಸಲ್ಲಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಅಣ್ಣಪ್ಪ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ಎಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಇಂಥ ಒಬ್ಬ ಕಲಾವಿದರು ಮತ್ತೆ ಗುರುಗಳು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅಂತ ಒಬ್ಬ ಗುರುಗಳನ್ನ ಈ ಭೂಮಿಗೆ ಪ್ರಪಂಚಕ್ಕೆ ತಂದುಕೊಟ್ಟಂತಹ ಈ ದೊಡ್ಡ ಮಹಾನ್ ಗುರುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ತಂದೆ ತಾಯಿನೇ ಗುರುಗಳು. ನಾವೆಲ್ಲ ನಮ್ಮ ಇದರಲ್ಲಿ ನಾವೇನ್ ದೊಡ್ಡ ಹಿಂದಿನ ಕಾಲದವರಲ್ಲ, ಆದ್ರೆ ನಮ್ಮ ಶಿಕ್ಷಣದಲ್ಲಿ ನಾವು ತಾಯಿಯೇ ಮೊದಲ ಗುರು, ತಂದೆ ತಾಯಿನೇ ನಮ್ಮ ಗುರುಗಳು ಅಂತ ನಾವು ಹೇಳ್ತಾ ಇದ್ದೀವಿ, ಮನೆಯೇ ಮೊದಲ ಪಾಠಶಾಲೆ ಅಂತ. ಸೊ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ತಂದೆ ತಾಯಿಗಳು ಅವರನ್ನ ಇಷ್ಟರ ಮಟ್ಟಿಗೆ ಬೆಳೆಸ್ಲಿಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಇವತ್ತು ನಾವು ಕೂಡ ಈ ಒಂದು ಆಲ್ರೆಡಿ ತಂತ್ರಜ್ಞಾನ ಬೆಳೀತಾ ಈ ಒಂದು ಸಿಚುವೇಶನ್ ಅಲ್ಲಿ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಆ ಟೈಮಲ್ಲಿ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬಾರ್ದು. ಸೊ ಅದನ್ನ ನಾವು ಇಲ್ಲಿ ನೆನ್ಪು ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿಜವಾಗ್ಲೂ ಇವತ್ತು ಜಾನಕಿ ಅಮ್ಮನವ್ರಿಗೆ ನಾವು ಕಣ್ಣಿಗೆ ಕಾಣದೇ ಇರುವಂತ ಜಾನಕಿ ಅಮ್ಮನವ್ರನ್ನ ನಾವು ನೆನೆಸ್ಕೊಳ್ತಾ ಇದ್ದೀವಿ, ಅವ್ರಿಗೆ ನಮನ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಅವ್ರ ಫೋಟೋ ಹಿಂದ್ಗಡೆ ಇದ್ದಿದ್ದು ನನಗೆ ತುಂಬಾ ಒಂಥರ ಫೀಲಿಂಗ್ ಆಯ್ತು, ಬೇಜಾರಾಯ್ತು. ಇಂಥ ಒಬ್ಬ ಗುರುಗಳನ್ನ ನಾವು ಮುಂದೆ ಇಟ್ಕೋಬೇಕು. ಇವತ್ತು ಪುಟ್ಟರಾಜ ಗುರುಗಳು ಕೂಡ ಇವತ್ತು ಎಷ್ಟೋ ಮಕ್ಕಳಿಗೆ ಎಷ್ಟೋ ಜನರಿಗೆ ಅವ್ರು ಇವತ್ತು ನಮ್ಮ ಬಾಳಿಗೆ ಬೆಳಕಾಗಿದ್ದಾರೆ. ಅದ್ರ ಜೊತೆಗೆ ಇವತ್ತು ಅಂತ ಒಬ್ಬ ಗುರುಗಳನ್ನ ನಮಗೆ ಕೊಟ್ಟಂತ ಈ ಒಬ್ಬ ಗುರುಗಳಿಗೆ ಏನಿದ್ದಾರೆ ಇಬ್ಬರಿಗೂ ನಿಜವಾಗ್ಲೂ ತಂದೆ ತಾಯಿಯವರಿಗೆ ನಾನು ಮತ್ತೊಮ್ಮೆ ಕೋಟಿ
ನಮಸ್ಕಾರಗಳನ್ನು ತಿಳಿಸ್ತಾ